ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೆಕೆಂಡ್ PUCಯಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇವತ್ತು ನಾನು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕ್ವಶನ್ ಪೇಪರನ್ನು ನಿಮಗೆ ಕನ್ನಡದಲ್ಲಿ ಮತ್ತು ಹಿಸ್ಟ್ರಿಯಲ್ಲಿ ಕ್ವಶನ್ ಪೇಪರನ್ನು ಕೊಟ್ಟಿದ್ದೆ. ಸೊ ಯಾರೆಲ್ಲ ನೋಡಿಲ್ಲಲ್ಲ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಕೊಡ್ತೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಇನ್ನು ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ಆ ಕ್ವಶನ್ ಪೇಪರ್ಗಳನ್ನು ಲೈನ್ ಅಪ್ ಮಾಡ್ತೀನಿ. ಇದು ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ, ಮಾಡೆಲ್ ಅಂತ ತಿಳ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ಥರದ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ನೋಡ್ಕೊಂಡು ಬರೋಣ 1 ಮಾರ್ಕ್ ಕ್ವಶನ್ಸ್ ಏನಿದೆ ಅಂತ. ಎಸ್, ಪ್ರಶ್ನೆ ಇರ್ತಕ್ಕಂಥದ್ದು, ಹೂಸ್ ಬ್ಯೂಟಿ ಈಸ್ ಟು ರೀಚ್ ಫಾರ್ ಯೂಸ್ ಅಕಾರ್ಡಿಂಗ್ ಟು ರೋಮಿಯೋ. ನೆಕ್ಸ್ಟ್ ಕ್ವಶನ್, what did the man start after receiving pension in 2DR? Third question, where according to the speaker of On Children do the souls of children dwell? Fourth one, name the woman who led resistance against felling the trees in the village of Advani. Fifth one, in a sunny morning the native city of Don Gonzalo is Marsilia, Servili, next Valencia ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಸಿಕ್ಸ್ತಲ್ಲಿ, ಹೌ ಡಸ್ ದ ಸ್ಪೀಕರ್ ವಾಂಟ್ ಹಿಸ್ ಬಿಲವ್ಡ್ ಟು ರೀಡ್ ಹಿಸ್ ಬುಕ್ ಇನ್ ವೆನ್ ಯು ಆರ್ ಓಲ್ಡ್? ಎಸ್, 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಇವಂತೂ ಕ್ವಶನ್ಸ್ ರಿಪೀಟ್ ಆಗ್ತಾ ಚಾನ್ಸಸ್ ತುಂಬಾ ಇರ್ತವೆ, ಯಾಕಂದರೆ ಇದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ. ಏನಿದೆ ನೋಡಿ, ಹೌ ಡ ಜೂಲಿಯಟ್ ಇಮಾರ್ಟಲೈಸ್ ರೋಮಿಯೋ ಟು ದ ವರ್ಲ್ಡ್. ನೆಕ್ಸ್ಟ್ ಇರೋದು, ಬ್ರೀಫ್ಲಿ ಡಿಸ್ಕ್ರೈಬ್ ಮೊನಾಕೋ ಕಿಂಗ್ಡಮ್ ಮೆನ್ಷನ್ಡ್ ಇನ್ 2DR. 9th ಇರ್ತಕ್ಕಂಥದ್ದು, write a note on Chipko movement which took place in the Himalayan region. Next irodu, what story did Gonzalo say about the cousin after fighting with the merchant? Next irodu, how does the poet distinguish his love from that of the others in When You Are Old ಅಲ್ಲಿರ್ತಕ್ಕಂಥದ್ದು. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಸೊ ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಅನ್ಸತ್ತೆ. ಆನ್ ಚಿಲ್ಡ್ರನ್ ಪದ್ಯದಲ್ಲಿ ನೀವು ಸಮ್ಮರಿಗಳನ್ನು ಓದಿದ್ರೆ ಖಂಡಿತವಾಗಿ ನಿಮಗೆ 6ಕ್ಕೆ 6 ಮಾರ್ಕ್ಸ್ಗಳು ಬಂದೇ ಬರ್ತವೆ. ಬಟ್ ಕ್ವಶನ್ಸ್ ನೋಡಿ, ಹೌ ಡಸ್ ದ ಗಿಬ್ರನ್ ಬ್ರಿಂಗ್ ಔಟ್ ದ ಪೇರೆಂಟ್ ಚಿಲ್ಡ್ರನ್ ರಿಲೇಶನ್ಶಿಪ್ ಯೂಸಿಂಗ್ ಮೆಟಫರ್ ಆಫ್ ಬಾಸ್ ಆ್ಯಂಡ್ ಅರೌಸ್ ಇನ್ ಆನ್ ಚಿಲ್ಡ್ರನ್. ನೆಕ್ಸ್ಟ್ ಇರೋದು, ಬ್ರಿಂಗ್ ಔಟ್ ದ ಚೇಂಜಸ್ ಇನ್ ಗೋನಾಲೋಸ್ ಬಿಹೇವಿಯರ್ ಬಿಫೋರ್ ಆ್ಯಂಡ್ ಆಫ್ಟರ್ ಅಕ್ಯುಪಿಂಗ್ ದ ಸೀಟ್ ವೇರ್ ಡಾನ್ ಲೌರಾ ಹ್ಯಾಡ್ ಸ್ಯಾಟ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಇನ್ನು ಸಿಂಪಲ್ ಆಗಿರ್ತಕ್ಕಂಥ ಪ್ಯಾಸೇಜ್ ಇರ್ತದೆ. ಸೊ ಪ್ಯಾಸೇಜ್ ಓದಿ ಪ್ರಶ್ನೆಗಳಿಗೆ ಉತ್ತರ ಬರ್ತಕ್ಕಂಥದ್ದು ವೆರಿ ಈಸಿಯಾಗಿರ್ತಕ್ಕಂಥ ಪ್ಯಾಸೇಜ್ ಇರ್ತದೆ. ಸೊ ನಿಮಗೆ ಲೈನ್ ಟು ಲೈನ್ ಏನಾಗ್ತವಪ್ಪ ಅಂದ್ರೆ ಸಿಗ್ತಾವ. ಒಂದೆರಡು ಕ್ವಶನ್ಸ್ಗಳು ಕಷ್ಟನೂ ಆಗ್ಬೋದು. ಇನ್ನು ಗ್ರಾಮರ್ ಸೆಕ್ಷನ್ನಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ವರ್ಬ್ಸ್ ಕರೆಕ್ಟ್ ಫಾರ್ಮ್ಗಳನ್ನು ಕೇಳಿದ್ದಾರೆ. ಓಕೆನಾ, ವರ್ಬ್ಗಳನ್ನು ಕೊಟ್ಟಿದ್ದಾರೆ, ಅದ್ರ ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ಗಳನ್ನು ನೀವು ಅಲ್ಲಿ ತುಂಬಬೇಕಾಗಿರ್ತಕ್ಕಂಥದ್ದು, ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಡೈಲಾಗ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇದೆ. ಸೊ ಆಲ್ರೆಡಿ ನೀವೇನು ಮಾಡಬೇಕು, ಜಯಂತ ಮತ್ತು ಪ್ರಿನ್ಸಿಪಲ್ದ ಡೈಲಾಗ್ ಇದೆ. ಇದನ್ನು ಸ್ವಲ್ಪ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಮಾಸ್ಟರ್ ಇದ್ದರೆ ಖಂಡಿತವಾಗಿ ನೀವು ಏನಾಗ್ತಾರಪ್ಪ ಅಂದರೆ ಹೆಚ್ಚು ಅಂಕವನ್ನು ಗಳಿಸ್ತೀರಿ. ಸೊ ಇದನ್ನು ಕೂಡ ಚೆನ್ನಾಗಿ ಕಲ್ತ್ಕೊಡ್ರಿ. ಓಕೆನಾ. ನೆಕ್ಸ್ಟ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಸ್ನೇಹಿತರೆ, ವಾಟ್ ಡು ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ದೇ, ವಿಚ್, ದೇರ್, ಇಟ್, ವೇರ್ ಅಂತ. ಇವೆಲ್ಲ ಏನನ್ನ ರೆಫರ್ ಮಾಡಿದ್ದಾವೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರೀಬೇಕಾಗಿತ್ತು. ವೆರಿ ಸಿಂಪಲ್ಸ್ ಇದೆ. ಹೈನಾ ಆರ್ ನೋನ್ ಆಸ್ ದ ಸ್ರೇಜರ್ ಆಫ್ ದ ಅನಿಮಲ್ ವರ್ಡ್. ದೇ ಹ್ಯಾವ್ ಅಂತಂದರೆ ಅನಿಮಲ್ಸ್ ಅಂತಕ್ಕಂಥದ್ದೇನೆ ಬರ್ತದೆ. ಸೊ ಇಷ್ಟು ನೀವೇನು ಮಾಡಬೇಕು ನೋಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು, ರಿರೈಟ್ ದ ಜಂಬಲ್ಡ್ ಸಿಗ್ಮೆಂಟ್ಸ್ ಟು ಫಾರ್ಮ್ ದ ಮೀನಿಂಗ್ಫುಲ್ ಸೆಂಟೆನ್ಸಸ್. ನಿಮ್ಮ ಪಾಠದ ಸೆಂಟೆನ್ಸ್ಗಳನ್ನು ಕೊಡ್ತಾರೆ, ಆ ಪಾಠದ ಸೆಂಟೆನ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು, ಕರೆಕ್ಟಾಗಿ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ಗಳನ್ನು ಬರ್ತಕ್ಕಂಥ ರೀತಿಯಲ್ಲಿ ಮೀನಿಂಗ್ಫುಲ್ ಆಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕಿತ್ತು. ಇಷ್ಟು ಇಂಗ್ಲೀಷ್ನಲ್ಲಿ ಲಾಸ್ಟ್ ಇಯರಲ್ಲಿ ಇರ್ತಕ್ಕಂಥ ನಾನು ಕ್ವಶನ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಚೆನ್ನಾಗಿ ಅವುಗಳನ್ನು ನೋಡಿಕೊಂಡು ಇದೇ ಬೇಸಲ್ಲಿ ಪ್ರಿಪ್ರೇಷನ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ನಾನು ಸಿಗ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಯಾವ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಅದನ್ನು ತೆಗೆದುಕೊಂಡು ಬರ್ತೀನಿ.